ಅನುಷ್ಠಾನಗಳಲ್ಲಿ ನಂಬರ್ 1 ಕ್ಷೇತ್ರ ಚಿಕ್ಕಬಳ್ಳಾಪುರ. ಅಭಿವೃದ್ಧಿಯ ಪಥಕ್ಕೆ ಮುನ್ನುಡಿ ಬರೆದ ಪ್ರದೀಪ್ ಈಶ್ವರ್. ಆರೋಗ್ಯ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟ ಮಹಾನ್ ನಾಯಕ. ಇದೇ ಇವತ್ತಿನ ವಿಶೇಷ. ಅಪೂರ್ವ ಸಾಧಕ ಪ್ರದೀಪ್ ಈಶ್ವರ್. ಪ್ರದೀಪ್ ಈಶ್ವರ್ ಕಾಂಗ್ರೆಸ್ನಲ್ಲಿ ಹುಟ್ಟುಕೊಂಡ ಗಟ್ಟಿ ಗುಂಡಿಗೆಯ ಯುವ ಧ್ವನಿ. ಟೀಕೆಗಳಿಗೆ ಕಿವಿಗೊಡಲ್ಲ, ಕೆಲಸ ಮಾಡೋದನ್ನ ಮರೆಯೋದಿಲ್ಲ. ಅಧಿಕಾರಕ್ಕೆ ಬರೋ ಮೊದಲು ಹೇಳಿದ್ದನ್ನ ಚಾಚೂ ತಪ್ಪದಂತೆ ಮಾಡ್ತಾ ಬಂದಿರೋ ಮಾದರಿ ಶಾಸಕ ಪ್ರದೀಪ್ ಈಶ್ವರ್. ನೀಟ್ ಕೋರ್ಸ್ನ ಮಾಸ್ಟರ್ ಟ್ರೈನರ್ ಅಂತಲೇ ಖ್ಯಾತಿಯನ್ನ ಹೊಂದಿರೋ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಬಡ ಮಕ್ಕಳು, ಅನಾಥ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದಾರೆ. ತಮ್ಮ ಕ್ಷೇತ್ರದ ಜನರ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡುತ್ತಿದ್ದಾರೆ. ಹಾಗಾದ್ರೆ ಬನ್ನಿ, ನಮಸ್ತೆ ಚಿಕ್ಕಬಳ್ಳಾಪುರದಿಂದ ಇತಿಹಾಸ ಸೃಷ್ಟಿಸಿದ ಶಾಸಕ ಪ್ರದೀಪ್ ಈಶ್ವರ್ ಅವರ ನಿಸ್ವಾರ್ಥ ಸೇವೆಯನ್ನ ನೋಡೋಣ. 5 ಗ್ಯಾರಂಟಿ ಅನುಷ್ಠಾನಗಳಲ್ಲಿ ನಂಬರ್ 1 ಕ್ಷೇತ್ರ ಚಿಕ್ಕಬಳ್ಳಾಪುರ. ಅಭಿವೃದ್ಧಿಯ ಪಥಕ್ಕೆ ಮುನ್ನುಡಿ ಬರೆದ ಪ್ರದೀಪ್ ಈಶ್ವರ್. ಆರೋಗ್ಯ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟ ಮಹಾನ್ ನಾಯಕ. ಇವರು ಸಿನಿಮಾ ಸೂಪರ್ ಸ್ಟಾರ್ ಅಲ್ಲ, ಆದ್ರೆ ಇವರ ಸ್ಟಾರ್ ಗಿರಿ ಮಾತ್ರ ಯಾರಿಗೂ ಕಮ್ಮಿ ಇಲ್ಲ. ಅನಾಥ ಹುಡುಗನೊಬ್ಬ ಅಸೆಂಬ್ಲಿಗೆ ಹೋಗಬಹುದು, ರಾಜಕಾರಣಿಯೊಬ್ಬ ಸಿನಿಮಾ ಸ್ಟಾರ್ಗಿಂತ ದೊಡ್ಡ ಕ್ರೇಜ್ ಹುಟ್ಟು ಹಾಕಬಹುದು ಅನ್ನೋದನ್ನ ತೋರಿಸಿರೋ ಪ್ರೌಡ್ ಮೋಟಿವೇಶನಲ್ ಮಾಸ್ಟರ್ ಇವರು. ಎಸ್, ಇವರು ಬೇರಾರೂ ಅಲ್ಲ, ಚಿಕ್ಕಬಳ್ಳಾಪುರದ ಸರದಾರ, ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ಶ್ರೀ ಪ್ರದೀಪ್ ಈಶ್ವರ್. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಅನಾಥ ಹುಡುಗನೊಬ್ಬ ಅಸೆಂಬ್ಲಿ ಪ್ರವೇಶ ಮಾಡಿರೋದು ಇದೇ ಮೊದಲು. ಅಷ್ಟೇ ಅಲ್ಲದೆ ಪ್ರಭಾವಿ ಮಂತ್ರಿ ವಿರುದ್ಧ ಸಾಮಾನ್ಯ ಶಿಕ್ಷಕ ದಾಖಲೆಯ ಗೆಲುವು ಸಾಧಿಸುವ ಮೂಲಕ ಕಾಮನ್ ಮ್ಯಾನ್ ಕೂಡ ಶಾಸಕ ಆಗಬಹುದು ಎಂದು ತೋರಿಸಿಕೊಟ್ಟಿದ್ದಾರೆ. ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಸ್ವಂತ ಪರಿಶ್ರಮದಿಂದ ಇಡೀ ಸೌತ್ ಇಂಡಿಯಾನೇ ಶೇಕ್ ಮಾಡಿದ ಗ್ರೇಟ್ ಕನ್ನಡಿಗ. ನೀಟ್ ಕೋರ್ಸ್ನ ಮಾಸ್ಟರ್ ಟ್ರೈನರ್ ಅಂತಲೇ ಖ್ಯಾತಿಯನ್ನ ಹೊಂದಿದ್ದಾರೆ ಪ್ರದೀಪ್ ಈಶ್ವರ್. ಕನ್ನಡ ಮೊದಲು, ಕನ್ನಡಿಗರು ಮೊದಲು ಅನ್ನೋ ಈ ಕನ್ನಡಿಗ ಕರ್ನಾಟಕದ ಸ್ಫೂರ್ತಿಯ ಕಿಡಿ. ಯಾವುದೂ ಅಸಾಧ್ಯವಲ್ಲ, ಎಲ್ಲವೂ ಎಲ್ಲರಿಂದಲೂ ಸಾಧ್ಯ ಅನ್ನೋ ಸಾಧನೆಗೆ ನಿದರ್ಶನವೇ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನಪ್ರಿಯ ಶಾಸಕ ಪ್ರದೀಪ್ ಈಶ್ವರ್. ಇವರು ರಾಜ್ಯ ಕಾಂಗ್ರೆಸ್ ಪಕ್ಷದ ಫೈರ್ ಬ್ರ್ಯಾಂಡ್. ಹೇಳಿದ್ದನ್ನೇ ಮಾಡುವ, ನುಡಿದಂತೆ ನಡೆಯುತ್ತಾ ಬಂದಿರೋ ಯುವ ನಾಯಕ. ಅಧಿಕಾರಕ್ಕೆ ಬರೋ ಮೊದಲು ಹೇಳಿದ್ದನ್ನ ಚಾಚು ತಪ್ಪದೆ ಮಾಡುತ್ತಾ ಬಂದಿರೋ ಮಾದರಿ ಶಾಸಕ ಪ್ರದೀಪ್ ಈಶ್ವರ್. ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾಗಿ ಪ್ರದೀಪ್ ಈಶ್ವರ್ ರಾಜ್ಯದ ಯಾವೊಬ್ಬ ಶಾಸಕರು ಮಾಡಿರದಷ್ಟು ಕೆಲಸಗಳನ್ನ ಒಂದೇ ವರ್ಷದಲ್ಲಿ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.